ಭದ್ರಾಪುರ ಗ್ರಾಮದಲ್ಲಿ 14 ವರ್ಷದ ಒಂದು ಅವರ ಹೆಸರು ಖುಷಿ ಅಂತ 14 ವರ್ಷದ ಹೆಣ್ಣುಮಗು ಹುಡುಗಿ ಸಾವನ್ನಪ್ಪಿದ್ದಾಳೆ. ಅಂದರೆ ಅವರ ಪಾರ್ಥಿವ ಶರೀರ ರೈಲ್ವೆ ಟ್ರ್ಯಾಕ್ ಬಳಿ ಇತ್ತು ಅಂತ ಗೊತ್ತಾಗಿದೆ. ಈಗಾಗಲೇ ಈ ಕುಟುಂಬದಲ್ಲಿ ಒಟ್ಟು 5 ಜನ ಮಕ್ಕಳಿದ್ದಾರೆ. ಈ 5 ಜನರಲ್ಲಿ 3 ಮಕ್ಕಳಿಗೆ ಹುಟ್ಟಿನಿಂದಲೇ ಕಿವುಡುತನ ಇದೆ. ಕಾಂಜನೈಟಲ್ ಡೆಫ್ನೆಸ್ ಅಂತ ಹೇಳ್ತೀವಿ. ಇದು ವಂಶ ಪಾರಂಪರೆಯಾಗಿ ಬರತಕ್ಕಂಥ ಕಾಯಿಲೆ. ಅದು ಬೇರೆ ವಿಚಾರ. ಸೊ ಇವಾಗ ಆಲ್ರೆಡಿ ಇದು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ನಲ್ಲಿ ಪೋಸ್ಟ್ಮಾರ್ಟಮ್ ಆಗಿ FSLಗೆ ಎಲ್ಲ ಕಳಿಸಿದ್ದಾರೆ. ಅದರ ವರದಿ ಬಹುಶಃ ಇವತ್ತು ರಾತ್ರಿ ಅಥವಾ ನಾಳೆ ಬಂದ ನಂತರ ನಮಗೆ ನಿಖರವಾದ ಸಾವಿಗೆ ನಿಖರವಾದ ಕಾರಣ ಗೊತ್ತಾಗುತ್ತೆ. ಸೊ ಈ ಊರಲ್ಲಿ ಅಂದರೆ ಇದು ಮೂಲಭೂತ ಸೌಕರ್ಯಗಳು ಕೂಡ ಚೆನ್ನಾಗೇ ಇದೆ ಇಲ್ಲಿ. ಅಂದರೆ ಓನ್ಲಿ ಗ್ರಾಮಸ್ಥರು ಹೇಳಿದರು ಇಲ್ಲಿ ಕರೆಂಟು ವ್ಯವಸ್ಥೆ ಅಷ್ಟು ಇರಲ್ಲ, ಮಧ್ಯ ಕರೆಂಟ್ ಹೋಗುತ್ತೆ ಅಂತ. ಅದಕ್ಕೆ ಇಂಥ ಸಂದರ್ಭದಲ್ಲಿ ಒಂದು ಸೋಲಾರ್ ಲೈಟ್ ವ್ಯವಸ್ಥೆ ಮಾಡತಕ್ಕಂಥ ನಿರ್ಧಾರವನ್ನು ನಾವು ತೆಗೆದುಕೊಂಡೇ ಇದ್ವಿ. ಅಲ್ಲ, ಅವರು ಹೇಳಿದರು ಅದೇ ಈ ಥರ ಅವ್ರಿಗೆ ತಂದೆ ಇಲ್ಲ ಮಗುಗೆ. ಸೊ ಅಂದರೆ ಯು ಡಿ ಕಾರ್ಡ್ ಏನೋ ಮಾಡಿಸಿದಾರಂತೆ ಒಂದು ಮಗುಗೆ. ಸೊ ಅದಕ್ಕೆ ತಿಂಗಳಿಗೆ 1,000 ರೂಪಾಯಿ ಏನೋ ಬರುತ್ತೆ ಅಂತ ಹೇಳ್ತಾಯಿದ್ರು. ಅಂದರೆ ದುಃಖದಲ್ಲಿದ್ದಾರೆ. ಬಹಳ ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ದುಃಖ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವರು ನಮ್ಮ ಮಗಳ ಸಾವಿಗೆ ಕಾರಣ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ನಮಗೆ ಕಾರಣ ಗೊತ್ತಾಗಬೇಕು ಅನ್ನುವ ದುಃಖವನ್ನು ಹೇಳ್ಕೊಂಡಿದ್ದಾರೆ. ಇಲ್ಲ, ಈಗಾಗಲೇ ನಾನು ಸೂಪರ್ಡೆಂಟ್ ಆಫ್ ಪೊಲೀಸ್ ಅವರಿಗೆ ಮಾತಾಡಿದ್ದೇನೆ. ಅವರು ಹೇಳಿದರು ಇಲ್ಲ, ನಾವೆಲ್ಲ ಬಂದೋಬಸ್ತು ಮಾಡಿದ್ದೇವೆ. ನಂತರ ಎಲ್ಲ ಯಾರು ಯಾವ ರೀತಿ ಕೊಲೆ ಆಯಿತು ಅನ್ನೋದ್ರ ಬಗ್ಗೆ ನಮಗಿನ್ನೂ ಸುಳಿವು ಸಿಕ್ಕಿಲ್ಲ. ಎಲ್ಲ ಹುಡುಕ್ತಾ ಇದ್ದೇವೆ. ಯಾಕೆಂದರೆ ಆ ಭಾಗದಲ್ಲಿ ಯಾವುದೇ CCTV ವ್ಯವಸ್ಥೆ ಇಲ್ಲ. ಹಾಗಾಗಿ CCTV ವ್ಯವಸ್ಥೆ ಇದ್ದರೆ ಬಹುಶಃ ಬೇಗ ನಮಗೆ ಗೊತ್ತಾಗ್ತಾ ಇತ್ತು. ಹೀಗಾಗಿ ನಾವು ಯಾಕೆಂದರೆ ಈ ಕುಟುಂಬ ಸದಸ್ಯರ ಪ್ರಕಾರ ಅವ್ರಿಗೆ ಯಾರ ಜೊತೆನೂ ವೈಮನಸ್ಸಿಲ್ಲ ಅಥವಾ ವೈರತ್ವ ಇಲ್ಲ, ಊರಲ್ಲೆಲ್ಲ ಸಾಮರಸ್ಯದಿಂದ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರು ಅವರು. ಸೊ ಹೀಗಾಗಿ ಈಗ ಆಲ್ರೆಡಿ ನಮ್ಮ ಪೊಲೀಸ್ ಇಲಾಖೆ ಇದರ ಹಿಂದೆ ಕೆಲವು ತಂಡಗಳನ್ನು ಮಾಡಿ ಹುಡುಕ್ತಾ ಇದ್ದಾರೆ. ಏನು ಆಯಿತು, ಇದು ಕಾರಣ ಗೊತ್ತಿಲ್ಲ ಇನ್ನು. ಅಂದರೆ ಸಾವಿನ ಕಾರಣ ಇನ್ನೂ ಗೊತ್ತಿಲ್ಲ, ಅದು ಕಾರಣ ಗೊತ್ತಿಲ್ಲ. ಹೀಗಾಗಿ ಬಹುಶಃ ಇವತ್ತು ಅಥವಾ ನಾಳೆ ನಿಖರವಾದಂಥ ಕಾರಣ ಗೊತ್ತಾಗುತ್ತೆ. ಆವಾಗ ಇದ್ರ ಬಗ್ಗೆ ಕರೆಕ್ಟ್ ಮಾಹಿತಿ ಸಿಗುತ್ತೆ. ಅಲ್ಲ, ಇದಕ್ಕೆಲ್ಲ ಉತ್ತರ FSL. ಅದರ್ವೈಸ್ ಇದೆಲ್ಲ ಊಹಾಪೋಹ ಆಗುತ್ತೆ. ಎಲ್ಲ ಉತ್ತರ FSL. ಬಟ್ ಬಹಳ ಈ ಥರ ಆಗಬಾರ್ದು. ಬಹಳ ನೋವಿನ ಸಂಗತಿ. ಯಾಕೆಂದರೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಬಹಳ ಎತ್ತರ ಸ್ಥಾನದಲ್ಲಿ ಇಟ್ಟು ನೋಡ್ತೇವೆ. ಸೊ ಇದು ನಿಜವಾಗ್ಲೂ ಮನಸ್ಸಿಗೆ ನೋವುಂಟು ಮಾಡುವಂಥದ್ದು ಘಟನೆ. ಅಂದರೆ ಭಾರತ ರಾಷ್ಟ್ರೀಯ ಯೋಜನೆ ಅಂದರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಏನಿದೆ, ಅದರ ಕೆಳಗಡೆ ಗುತ್ತಿಗೆ ಆಧಾರದ ಮೇಲೆ ವೈದ್ಯರುಗಳನ್ನು ಮತ್ತು ಸ್ಟಾಫ್ ನರ್ಸ್ಗಳನ್ನು ನೇಮಕ ಮಾಡ್ತಾಯಿದೆ. ಅಂದರೆ ವೈದ್ಯರಿಗೆ ಕೇವಲ 50,000 ರೂಪಾಯಿ ಸಂಬಳ ಕೊಡುವಂಥದ್ದು ಮತ್ತು ಈ ಸ್ಟಾಫ್ ನರ್ಸಸ್ಗೆ 12,000 ರೂಪಾಯಿ ಕೊಡತಕ್ಕಂಥ ವ್ಯವಸ್ಥೆ ಮೊದಲಿಂದ ಇದೆ. ಇದರ ವಿಚಾರವಾಗಿ ಯಾಕೆಂದರೆ ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋಗಲಿ, ಹಳ್ಳಿ ವಿಭಾಗದಲ್ಲಿ, ಅದು ಪ್ರೈಮರಿ ಹೆಲ್ತ್ ಸೆಂಟರ್ ಆಗಲಿ, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಲಿ ಅಥವಾ ತಾಲೂಕು ಆಸ್ಪತ್ರೆ ಆಗಲಿ, ಅಲ್ಲಿ ವೈದ್ಯರ ಕೊರತೆಯೂ ಇದೆ, ನರ್ಸ್ಗಳ ಕೊರತೆಯೂ ಇದೆ. ಸೊ ಅದರಿಂದ ನಾನು ಇದನ್ನು ಸಂಸತ್ನಲ್ಲಿ ಇದರ ಬಗ್ಗೆ ನಾನು ಸುದೀರ್ಘವಾಗಿ ಮಾತಾಡಿದ್ದೆ. ಈ ವೈದ್ಯರ ಸಂಬಳ ಜಾಸ್ತಿ ಮಾಡಬೇಕು, ಅಂದರೆ NHM ಅಡಿ NHM ಅಂದರೆ ರಾಷ್ಟ್ರೀಯ ಆರೋಗ್ಯ ಯೋಜನಾ ಅಡಿ ಬರ್ತಕ್ಕಂಥ ನರ್ಸ್ಗಳಿಗೆ ಸಂಬಳ ಜಾಸ್ತಿ ಮಾಡಬೇಕು ಅನ್ನುವ ಮನವಿಯನ್ನು ನಾನು ಮಾಡಿದ್ದೆ ಸಂಸತ್ನಲ್ಲಿ. ಅದ್ರ ಜೊತೆಗೆ ನಮ್ಮ ಕೇಂದ್ರದ ಆರೋಗ್ಯ ಸಚಿವರಾದಂಥ JP ನಡ್ಡಾ ಅವರನ್ನು ಕೂಡ ಭೇಟಿ ಮಾಡಿ ಮತ್ತು ಕೇಂದ್ರದ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ನಿರಂತರವಾಗಿ ನಾನು ಇದನ್ನು ಪ್ರಯತ್ನ ಮಾಡಿದ್ವಿ. ಸೊ ಈಗ ಅದು ಒಂದು ಆರ್ಡರ್ ಆಗಿದೆ. ವೈದ್ಯರಿಗೆ 60,000 ರೂಪಾಯಿ ಕೊಡುವಂಥದ್ದು, ಸ್ಟಾಫ್ ನರ್ಸಸ್ಗೆ ಸುಮಾರು 22,000 ರೂಪಾಯಿ ಕೊಡುವಂಥದ್ದು. ಇದರಿಂದ ಅಟ್ಲೀಸ್ಟ್ ಇನ್ನು ಮುಂದೆ, ಯಾಕಂದರೆ 22,000 ಸಂಬಳ ಅಂದರೆ ನರ್ಸಸ್ಸುಗಳು ಬರ್ತಾರೆ ಕೆಲಸ ಮಾಡಲಿಕ್ಕೆ. ಇದರಿಂದ ಒಂದು ಆರೋಗ್ಯ ವ್ಯವಸ್ಥೆ ಈ ಗ್ರಾಮೀಣ ಭಾಗದಲ್ಲಿ ಒಳ್ಳೆಯದಾಗುತ್ತೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.